ನನ್ನ ಲೈಫಲ್ಲೇ ಈ ಥರ ಶಾಪಿಂಗ್ ಮಾಡಿಲ್ಲ ಗೈಸ್. ಶಾಪಿಂಗ್ ಮುಗಿಸ್ಕೊಂಡೆ ಹೋಗ್ತಾ ಇದ್ದೀನಿ ಸ್ಟುಡಿಯೋಗೆ. 3, 2, 1 ಜೈ ಕಟಕಟ ಆನಂದ ಗಿಲ್ಬಜಂಗ್ ಗಡ್ಬಡ್ ಐಸ್ ಕ್ರೀಮ್ ಸ್ವಾಹ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಮಾಡ್ಕೊಳ್ಳಿ, ಆಮೇಲೆ ಗಂಟೆ ಹೊಡಿ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಹೆಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಟು ನದರ್ ಡೇ ನದರ್ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರಲಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಇವಾಗ ಟ್ರೆಂಡಿಂಗಲ್ಲಿರೋಂಥ ಒಂದು ಟ್ರೆಂಡ್ನ ತಂದಿದ್ದೀವಿ. ಅಂದರೆ ಇವಾಗ ಆಲ್ರೆಡಿ ನಾನು ತುಂಬ ಕಡೆ ವೀಡಿಯೋಸ್ ನೋಡ್ತಾ ಇದ್ದೆ. ಇಟ್ಸ್ ಕಾಲ್ಡ್ ಕಲರ್ ಚಾಲೆಂಜ್ ಅಂತ. ಸೊ ಆ ಒಂದು ಗೇಮ್ನ ನಮ್ಮ ವ್ಲಾಗಲ್ಲೂ ತರೋಣ, ನಮ್ಮ ಆಡಿಯನ್ಸ್ಗೂ ಎಂಟರ್ಟೈನ್ ಮಾಡೋಣ ಅಂತ ನಾವೊಂದು ಪ್ಲ್ಯಾನ್. ಓಕೆನಾ? ಸೊ ಇವಾಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾನು ಒಂದು 12 ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೇಹ 12 ಕಲರ್ ಎಷ್ಟು ಕಲರ್? 10. ಓಕೆ, ನಾನೊಂದು 10 ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನೇಹ ಒಂದು 10 ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರು ನನಗೊಂದು 10 ಐಟಮ್ ತರಬೇಕು, ಅದೇ 10 ಐಟಮ್ ನಾನು ಡಿಫ್ರೆಂಟಾಗಿ ತರ್ತೀನಿ ಅವ್ರಿಗೆ. ಓಕೆನಾ? ಬಟ್ ವಿ ಶುಡ್ ಮ್ಯಾಚ್ ದ ಕಲರ್ಸ್. ದಿಸ್ ಇಸ್ ದ ಗೇಮ್. ಓಕೆನಾ? ಸೊ ಇದರಲ್ಲಿ ನಮ್ಮ ಒಂದು ಬಜೆಟ್ ಇಟ್ಕೊಂಡಿದ್ದೀವಿ. ಎಷ್ಟು ನೇಹ? ವಾಟ್ ಇಸ್ ದ ಬಜೆಟ್? ನನ್ನ ಬಜೆಟ್ ನೀನು ಕೇಳ್ಬೇಡ, ನಿನ್ನ ಬಜೆಟ್ ಏನು ಹೇಳು? ಅವರ್ ಬಜೆಟ್ ಇಸ್ ಅಂಡರ್ 1000 rupees ಗೈಸ್. ಓಕೆ, ಅವ್ರು ನನಗೇನು ತರ್ತಾರೆ, ನಾನು ಅವ್ರಿಗೇನು ತಂದು ಕೊಡ್ಬೋದು ಆ 1000 rupees-ಅಲ್ಲಿ. ಆ್ಯಂಡ್ ಇಟ್ ಶುಡ್ ಮ್ಯಾಚ್ ಆಲ್ ದ ಕಲರ್ಸ್. ಆ 10 ಕಲರ್ಸ್ ಅದು ಮ್ಯಾಟ್ರ್ ಆಗಲ್ಲ, ನನಗೆ ಗೊತ್ತಿಲ್ಲ. ಸಿಕ್ಕಿಲ್ಲ ಅಂದ್ರೆ ಏನು ಮಾಡಲಿ ನಾನು? ಸಿಕ್ಕಿಲ್ಲ ಅಂದ್ರೆ ಏನು ಮಾಡಲ? ಯು ಶುಡ್ ಅಂಡರ್ಸ್ಟ್ಯಾಂಡ್ ಮೈ ಬಿಸ್ನೆಸ್ ಪಾರ್ಟ್ನರ್. ಓಕೆ, ನಾನು ನಿನಗಿನ್ನ ದೊಡ್ಡವಳು, ನನ್ನ ಜೊತೆ ಯಾವಾಗಲೂ ಶಾಪಿಂಗ್ ಬರ್ತಾ ಇರ್ತೀಯಾ, ಎಷ್ಟು ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ, ನನಗೇನು ಇಷ್ಟ ಆಗಿದೆ ಅದೆಲ್ಲ ನೀನು ತಿಳ್ಕೊಂಡಿದ್ದೆಲ್ಲ ಗೊತ್ತಾಗುತ್ತೆ. ಓಕೆ, ನಾನು ಟ್ರೈ ಮಾಡ್ತೀನಿ. ಐ ಡೋಂಟ್ ನೋ ಐ ಕ್ಯಾನ್ ಮ್ಯಾಚ್ ಇಟ್ ಆರ್ ನಾಟ್. ಸೊ ಇದಕ್ಕೆ ನಮ್ಮ ಒಬ್ಬ ಅಸಿಸ್ಟೆಂಟ್. ಹಲೋ, ಆಲ್ರೆಡಿ ಐ ಸೆಲೆಕ್ಟೆಡ್ ದಿಸ್ ಅಸಿಸ್ಟೆಂಟ್. ನನಗೆ ಬೇಕು ನೇಹ, ನನಗೆ ಕೊಡು ನೇಹ. ನಿನಗೆ ಗೊತ್ತಿಲ್ಲ ನನ್ನ ಬಗ್ಗೆ, ಅವನಿಗೆ ಜಾಸ್ತಿ ಗೊತ್ತಿದೆ ಅಂತ ಅರ್ಥ. ಹಂಗೆ ಆ ಥರ ಅಲ್ಲ, ಲೈಕ್ ಓಕೆ ಫೈನ್. ಎನಿವೇಸ್, ಲೆಟ್ಸ್ ಬಿಗಿನ್ ದಿಸ್ ಚಾಲೆಂಜ್. ಆ್ಯಂಡ್ ಔಟ್ಸೈಡ್ ವಿಡಿಯೋ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ ಗೈಸ್. ಶಾಪ್ಸಲ್ಲಿ ಹೋಗಿ ಆದಷ್ಟು ಶಾಪಲ್ಲಿ ಇರೋಂಥ ವೀಡಿಯೋಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಅವ್ರ ವೀಡಿಯೋಗ್ರಾಫರ್ ಅಲ್ಲಿದ್ದಾರೆ ಸಾಹೇಬ್ರು. ಸೊ ಏನೋ ಪ್ಲ್ಯಾನ್ ಮಾಡ್ಕೊಳ್ತಾರೆ ನೋಡಿ, ಬರ್ಕೊಳ್ತಾರೆ ಕಳ್ಳರು. ಓಕೆ, ಸೊ ಇವರು ಏನೋ ಪ್ಲ್ಯಾನ್ ಮಾಡ್ಕೊಳ್ತವ್ರೆ. ಅವರು ವೀಡಿಯೋ ಮಾಡಿದ್ರೆ ಅವ್ರದ್ದೊಂದು ಕ್ಲಿಪ್ ಹಾಕ್ತೀನಿ, ನಾನು ವೀಡಿಯೋ ಮಾಡಿದ್ರೆ ನಾನೊಂದು ಕ್ಲಿಪ್ ಹಾಕ್ತೀನಿ. ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಬಂದು ಇಲ್ಲಿ ರಿವೀಲ್ ಮಾಡ್ತೀವಿ ಗೈಸ್. ಏನೇ ಆಗಲಿ, ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಪ್ಲೀಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬ್ಕೊಂಡು ನನ್ನ ಹತ್ರ ಇರೋ ಒಂದು 1000 ರೂಪಾಯಿ, ಅವ್ರ ಹತ್ರ ಇರೋ ಒಂದು 1000 ರೂಪಾಯಿ ಖರ್ಚು ಮಾಡ್ತಿದ್ದೀವಿ ಗೈಸ್. ಗೈಸ್ ನೋಡಿ, ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಆನೆ ಗಿಣೆಲ್ಲ ಇಟ್ಕೊಂಡು ಹೋಗ್ತವ್ರೆ ಶಾಪಿಂಗ್ ಮಾಡೋಕ್ಕೆ. ತಲೆ ಇಲ್ದಿರೋರು ಹೋಗ್ಲಿ, ನಾನು ನೋಡ್ತೀನಿ. ಐಲ್ ಟ್ರೈ. ನಾವು ಸ್ವಲ್ಪ ಸ್ಮಾರ್ಟ್ ಇರೋದ್ರಿಂದ, ಸ್ವಲ್ಪ AI ಜನ್ರೇಷನ್ ಇರೋದ್ರಿಂದ ಇದನ್ನೆಲ್ಲ ChatGPT ಹಾಕಿ ನೋಡೋಣ ಅಂತ. ನನಗೆ ಗೊತ್ತಿಲ್ಲ ಸತ್ಯಗಳು ಹುಡುಗಿರಿಗೆ ಏನು ಇಷ್ಟ ಆಗುತ್ತೆ ಅಂತ. ಸೊ ಅವ್ರಿಗೇನೇನು ಇಷ್ಟ ಆಗುತ್ತೆ ಅದರಲ್ಲೂ ಸ್ವಲ್ಪ ಫಿಲ್ಟರ್ ಮಾಡ್ಬೋದು. ಬಟ್ ಅವ್ರಿಗೆ ಇಷ್ಟ ಆಗೋದೆಲ್ಲ ಬಜೆಟ್ಗಿಂತ ಜಾಸ್ತಿನೇ ಇದೆ ಗೈಸ್. ಅಷ್ಟೆಲ್ಲ ನನಗೆ ಎಲ್ಲಿಂದ ಖರ್ಚು ಮಾಡಲಿ, ಈ ಕಿಡ್ನಿ ಮಾರಲ್ಲ ಆಗಲ್ಲ ಅಲ್ಲ. 1000 ಇದೆ ಬಜೆಟು. ಸೊ 1000ಅಲ್ಲಿ ಏನು ಬರುತ್ತೆ ChatGPT ಹಾಕಿ ಚೆಕ್ ಮಾಡ್ಕೊಂಬೋಣ. ಓಕೆ, ನನ್ನ ಲೈಫಲ್ಲೇ ಈ ಥರ ಶಾಪಿಂಗ್ ಮಾಡಿಲ್ಲ ಗೈಸ್. ಶಾಪಿಂಗ್ ಮುಗಿಸ್ಕೊಂಡೆ ಹೋಗ್ತಾ ಇದ್ದೀನಿ ಸ್ಟುಡಿಯೋಗೆ, ಅಲ್ಲಿ ರಿವೀಲ್ ಮಾಡೋಣ ಏನೇನಂತ. ಸೊ ಗೈಸ್, 50 ರೂಪಾಯಿ ಮುಕ್ಕಿದೆ. ಸೊ ಒಂದು ಕಚೇರಿ ತಿನ್ಕೊಂಡು ಹೋಗ್ಬೋಣ, ಹೇಳೋದು ಬೇಡ ಅವ್ರಿಗೆ. ಓಕೆನಾ? ಸೊ ನಮ್ಗಿಂತ ಮುಂಚೆ ಬಂದುಬಿಟ್ಟಿದ್ದಾರೆ ನೋಡಿ, ಅವರು ತಿಂತವ್ರೆ, ಏನೋ ಮೇಯ್ತವ್ರೆ. ನಮ್ಮ ಶಾಪಿಂಗ್ ಮುಗೀತು ಗೈಸ್. ನಾನೇ ಶಾಕ್ ಆಗಿದ್ದೀನಿ ನೋಡಿ, 1000 ರೂಪೀಸ್ಗೆ ಇಷ್ಟ ಐಟಮ್ ಅಂತ. ಏನು ಹೇಳಲ್ಲ ನಾವು, ಅದನ್ನೆಲ್ಲ ಹೇಳಲ್ಲ, ನಾನು ತೋರಿಸಲ್ಲ. ಓಕೆ, ಸೊ 1000 ರೂಪೀಸ್ ಐಟಮ್ ಗೈಸ್ ಇದು. ಸೀರಿಯಸ್ಲಿ ಇಷ್ಟು ಚಿಕ್ಕ ಬ್ಯಾಗಲ್ಲಿ 1000 ರೂಪಾಯಿ ಐಟಮ್ ತಂದಿದ್ದೀನಿ ಅಂದರೆ ಶಾಕ್ ನಾನೇ. ಓಕೆ, ನಿಮ್ಮ ಬ್ಯಾಗ್ ಸೈಜ್ ತೋರಿಸು. ನಿಮ್ಮ ಬ್ಯಾಗ್ ಸೈಜು ಅಲ್ಲ, ಬ್ಯಾಗ್ ಸೈಜು. ಓಹೋ ಅರೆ ಸೀರಿಯಸ್, ಇನ್ನೊಂದು ಬರ್ತಾ ಇದೆಯಾ? ಹೌದಾ? ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ ಗೈಸ್, ಹುಡುಗರಿಗೆ ಎಷ್ಟು ಐಟಮ್ ಬರುತ್ತೆ, ಹುಡುಗಿರಿಗೆ ಎಷ್ಟು ಐಟಮ್ ಬರುತ್ತೆ 1000 ರೂಪಾಯಲ್ಲಿ. ಓ ಮೈ ಗಾಡ್. ಇನ್ನೊಂದು ಬಂತು. ಓಹೋ ನಿಜಲ್ 1000 ರೂಪೀಸ್ ಇಷ್ಟ ಐಟಮ್ ಅಂತ. ಹಾಂ ಗಾಯ್ಸ್, ಹುಡುಗರು ತುಂಬ ಚೀಪ್ ಇದ್ದಾರೆ.
ಹುಡುಗಿರು ತುಂಬಾ ಕಾಸ್ಟ್ಲಿ ಇದ್ದಾರೆ. ನೀನ್ ಖರ್ಚು ಮಾಡೋದು ನನ್ ಮೇಲೆ ಅಷ್ಟೇ ನಂಗೆ ಗೊತ್ತು. ಓಕೆ ಗೈಸ್, ಇವಾಗ ನಮ್ಮ ರಿವೀಲಿಂಗ್ ಚಾಲೆಂಜ್ ಸ್ಟಾರ್ಟ್ ಆಗಿದೆ. ಸಾರಿ, ರಿವೀಲಿಂಗ್ ಐಟಮ್ಸ್ ಸ್ಟಾರ್ಟ್ ಆಗಿದೆ. ಸೊ ಸಾರಿ, ರಿವೀಲಿಂಗ್ ಪ್ರಾಪರ್ಟೀಸ್ ಡಾಕ್ಯುಮೆಂಟ್ಸ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಐಟಮ್ಸ್ ಏನಾ? ಓಕೆ, ರಿವೀಲಿಂಗ್ ಐಟಮ್ಸ್ ವಾಟ್ ಎವರ್ ವಿ ಗಾಟ್, ವಿ ಆರ್ ಡೂಯಿಂಗ್ ಇಟ್ ರೈಟ್ ನೌ. ಅಂಡ್ ಇವಾಗ ಕಲರ್ಸ್ ಹೇಳ್ತಾ ಬರ್ತಾ ಇರ್ತಾನೆ ದರ್ಶನ್, ಯಾವ ಕಲರ್ ಅಲ್ಲಿ ಏನೇನ್ ತಂದಿದ್ದಾರೆ, ಯಾರು ಏನ್ ತಂದಿದ್ದಾರೆ. ದಿಸ್ ಇಸ್ ದ ಥಿಂಗ್. ಫಸ್ಟ್ ಬ್ಲ್ಯಾಕ್ ಹಾ, ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ರೆಡಿನಾ? ರಿವೀಲ್ ಫಸ್ಟ್ ನೀನ್ ರಿವೀಲ್ ಮಾಡಿ. ಒಟ್ಟಿಗೆ ಸೈಜ್ ಡಿಫರೆನ್ಸ್ ನೋಡಿ ಗೈಸ್, ಬ್ಲ್ಯಾಕ್ ಅಲ್ಲಿ ನೀನ್ ಬ್ಲ್ಯಾಕ್ ಅಲ್ಲಿ. ವಾವ್, ಸಕ್ಕತ್ತಾಗಿದೆ. ಅದೆಲ್ಗ ಹಾಕೋಣದು? ಸೂಪರ್ ರಾಜೇಶ್, ಥ್ಯಾಂಕ್ ಯು ಸೋ ಮಚ್. ನೈಸಾ? ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಓಕೆ ಗೈಸ್, ಬ್ಲ್ಯಾಕ್ ಅಲ್ಲಿ ಶರ್ಟ್ ಟಿ ಶರ್ಟ್ಸ್ ಬಂದಿದೆ ನನಗೆ. ಎಷ್ಟಿದೆ ಪ್ರೈಸ್ ಅದೇ ಹೇಳು. ಪ್ರೈಸ್ ಹೇಳ್ಬೇಡ ಅಣ್ಣ. 400 ರೂಪಾಯಿ, 40 ರೂಪಾಯಿ. ಇಟ್ಸ್ ರಿಯಲಿ ಗುಡ್, ನೈಸ್. ಓಕೆ, ನಾಟ್ ಬ್ಯಾಡ್, ಗುಡ್, ಐ ಲೈಕ್ ದಿಸ್. ಎಕ್ಸ್ಪೆನ್ಸಿವ್ ತಂದಿದ್ದಾರೆ ಗೈಸ್, 1000 ಅಲ್ಲಿ ಇವ್ರು ತಂದಿಲ್ಲ, ಚಾನ್ಸೇ ಇಲ್ಲ. ಯಾ ಮುಂದಿನ ನಿಮ್ಮ ಬಣ್ಣ ರೆಡ್ ಕಲರ್. ರಿವೀಲಿಂಗ್ ಕಾಚಾಕ್. ವಾಟ್ ಇಸ್ ದಟ್? ಪರ್ಫ್ಯೂಮ್. ಹೇಳ ನಾನು ಹೇಳ. ಓ, ಇಟ್ಸ್ ಅ ಪರ್ಫ್ಯೂಮ್. ನಂದು ಲಿಪ್ಸ್ಟಿಕ್. ನೆಲ್ ಪಾಲಿಶ್. ನೈಸ್. ರೆಡ್ ಕಲರ್. ಗುಡ್ ಚಾಯ್ಸ್. ದಿಸ್ ಆಲ್ಸೋ ಗುಡ್ ಚಾಯ್ಸ್. ನಾನು ಹೇಳಿದ್ದೆ ತಾನೆ ಅಕ್ಕ. ಬಟ್ ಒಳಗೆ ರೆಡ್ ಕಲರ್ ಇಲ್ಲ ಅಂದ್ರೆ ಚಾರ್ಜಿನ ಔಟು. ಅರೆ ಸರಿ ಆಯ್ತು. ತೆಗೆದು ನೋಡಿದ್ಮೇಲೆ ಮುಗೀತು ಗೇಮು, ಹೇಳ್ತಾ ಇದ್ದೀನಿ. ರೆಡ್ ಇದೆ. ಚಾನ್ಸೇ ಇರಲ್ಲ. ದರ್ಶನ್ ರೆಡ್ ಇದೆ ತಾನೆ? ರೆಡ್ಡೇ ಕಾ. ಬಾಕ್ಸ್ ರೆಡ್ ಅಲ್ಲಿ ಇರುತ್ತೆ, ನನ್ಗೆ ಗೊತ್ತು. ಒಳಗೆ ರೆಡ್ ಇರಲ್ಲ. ಟಾಡಾ, ರೆಡ್ ಇದೆ. ರೆಡ್ ಅಮ್ಮ, ಚಿನ್ನ, ಡಾರ್ಲಿಂಗ್, ಮುದ್ದು, ಬಂಗಾರ. ರೆಡ್. ನಿಮ್ಮ ಮುಂದಿನ ಬಣ್ಣ ನಿಲ್ದಾಣ ಎಲ್ಲೋ. ಎಲ್ಲೋ ಎಲ್ಲೋ. ಹಾ. ಸಿಕ್ತು. 3, 2, 1 ರಿವೀಲ್. ದರ್ಶನ್ ಹೇಳ್ತಾನೆ ಕಕ್ಕನ್ ಹಚ್ಕೊಳೋದಂತ. next level. ಹೆಂಗೆ ನಾವು ಸೋಪಾ, ಮೆಡಿಮಿಕ್ಸ್ ಸೋಪು ಗೈಸ್. ಸ್ನಾನ ಮಾಡಿಲ್ಲ ಅಂದ್ರೆ ಸ್ನಾನ ಮಾಡ್ಕೊಳ್ಳಿ, ಸೋಪ್ ಹಚ್ಕೊಳ್ಳಿ. So really good selection. ಐ ನೋ ಬ್ರೋ, ಐ ನೋ. ಅದಂದ್ರೆ ಎಲ್ಲ ಐಟಮ್ ನಾನು ಹೇಳಿದ್ದೀನಿ ಫಸ್ಟೇ. ಓ ಯೂಸ್ ಆಗುತ್ತೆ ತಾನೆ ನಿಮಗೆ? ಹಾ, ಹಾ? ಯಾ, ವಾರಕ್ಕೊಮ್ಮೆ. ರಾಜೇಶ್, ದಯವಿಟ್ಟು ಇವತ್ತಿಂದ ದಿನ ಸ್ನಾನ ಮಾಡು ಪ್ಲೀಸ್. ಹಾ, ಯಾಕೋ ಗ್ರೀನು, ಹಸಿರು ಬಣ್ಣ. ಇದನ್ನ ನೋಡಿ ನೇಹಾ ಶಾಕ್ ಆಗ್ಬೇಕು. ಇದನ್ನ ನೋಡಿ ರಾಜೇಶ್ ತುಂಬಾ ತುಂಬಾ ಶಾಕ್ ಆಗ್ತಾನೆ, ಆಗ್ಲೇಬೇಕು. ನೋಡ, ನೀನ್ ರಿವೀಲ್ ಮಾಡಿ ಫಸ್ಟ್. ನೀನ್ first ದೇ 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 3, 2, 1. ಜೈ ಕಟಕಟ ಆನಂದ ಗಿಲ್ಬಜಂಗ್ ಗಡ್ಬಡ ಐಸ್ ಕ್ರೀಮ್ ಸ್ವಾಹ. ರಿವೀಲ್ ಆಯ್ತು. ಏ ಅಕ್ಕ, ಹೊಟ್ಟೆ ಸಿ ನಾನ್ ರಿವೀಲ್ ಮಾಡ್ಲಾ? ಹಾ. ಆ ಫೇಸ್ ಗೆ ಜೂಮ್ ಹಾಕಿ ನೋಡೋಣ. ಹಸಿರು ಬಳೆ. ಸೈಜ್ 36 ಅನೇ? ಎಕ್ಸಾಕ್ಟ್ 36. ಯಾರ ಹತ್ರ ಕೇಳಿದೆ? ನನ್ನ ತಂಗಿ ಕಾಲ್ ಮಾಡಿ. ಯಾರು ಕಾಲ್ ಮಾಡಿಲ್ಲ. ಅಕ್ಕ ಗ್ರೀನ್, ಅದು ಅಕ್ಕ ತಗೊಂಡಿದ್ ಗ್ರೀನ್, ನಾನ್ ತಗೊಂಡಿದ್ ಗ್ರೀನ್ ಇದೆ. ಇರು ಬಿಡು ಬಿಡು ಬಿಡು. ಅಕ್ಕ ಆ ಗ್ರೀನ್ ಕೊಡಿ. 36 ಅಲ್ಲ? ತುಂಬಾ ಚೆನ್ನಾಗಿದೆ. ಸೂಪರ್. ಹೇಳ್ತಾನೆ ಪರ್ಫೆಕ್ಟ್ ಗೈಸ್. ಓ, ನಾನು ಕಾನ ಫಂಕ್ಷನ್ ಟೈಮ್ ಅಲ್ಲಿ ಬಳೆ ಹುಡುಕ್ತಾ ಇರೋದು. ಅಲ್ಲಿಂದ ಇಲ್ಲಿ ತನಕ ತಲೆಯಲ್ಲಿ ಇಟ್ಕೊಂಡಿದ್ದೀನಿ, ಅರ್ಥ ಅಕ್ಕ ಮಾಡ್ಕೊ. ಗ್ರೀನ್ ಕಲರ್. ಇವ್ರು ತಂದಿದ್ರಲ್ಲಿ ಎಲ್ಲಾದ್ರಲ್ಲಿ ನಂಗೆ ಜಾಸ್ತಿ ಇಷ್ಟ ಆಗಿದೆ ಅದು. ಅದು ನನ್ಗೇನೆ ಕೊಡಲ್ಲ. ತಗೋ, ನಾನು ಗ್ರೀನ್ ಇನ್ನು ಬಾಕಿ ಇದೆ ಕೊಡು. ಇನ್ನೊಂದಿದೆಯಾ? ಓಕೆ, ಹಾ. ನಂದ್ರ ಇಲ್ಲ, ಒಂದೇ ಇರೋದು. ಮುಚ್ಚು, ನನ್ನ ಹತ್ರ 2 ಆಪ್ಷನ್ ಇತ್ತು. ನಾನು ಯಾವ್ದು ಆನ್ ಬೈಟ್ ಮಾಡು. ಏಯ್, ಅಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ ಪೊಲೀಸ್ ಅಲ್ಲ ಪೊಲೀಸ್. ನಾನೇ ತಗೊಂಡಿದ್ದೀನಿ ಇಟ್ಕೊಳಕ್ಕೆ. ಬ್ಲೂ ಬ್ಲೂ ಬ್ಲೂ. ಇದು ಶಾಕ್ ಆಗ್ತಾರೆ ರೇಹಾ ನೋಡಿ. ಇದನ್ನ ನೀನೇ ನೋಡಿ ಶಾಕ್ ಆಗ್ತೀಯಾ? 2, 1. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಐಟಮ್ ತರ್ತಾನೆ. ಮೇಕಪ್ ಎಲ್ಲ ಬರೀ ಮೇಕಪ್ ಐಟಮ್. ನನಗೆ ಬಜೆಟ್ ಕೊಟ್ಟಿದ್ರಪ್ಪ. ಏ ಗೈಸ್, ಹೊಸ ಕೇಸು ಇಷ್ಟು ದಿನ ಟ್ರೈ ಮಾಡ್ತಾ ಇದ್ದೇನೆ, ಸೆಲೆಕ್ಟ್ ಮಾಡಿಲ್ಲ ಅಂತ ತಗೊಂಡೇ ಇಲ್ಲ ನಾನು ಯಾವ ಕೇಸ್. ಇದು ಫೈನಲಿ ಐ ಗಾಟ್ 1 ಕೇಸ್. I only selected. ಥ್ಯಾಂಕ್ ಯು, ಥ್ಯಾಂಕ್ ಯು. ಬ್ರೌನ್. ನೆಕ್ಸ್ಟ್ ಬಣ್ಣ ಬ್ರೌನ್. ಐಟಮ್ ಇಷ್ಟಲ್ಲಿ ಫಿಟ್ ಆಗಿದೆ. ಇವ್ರು ತಂದ್ರ ಐಟಮ್ ಇಷ್ಟಲ್ಲಿ ಫಿಟ್ ಆಗಿದೆ. ಬ್ರೌನ್ 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 ಬ್ರೌನ್. ಇದು ನೋಡಿ ಶಾಕ್ ಆಗ್ತಾರೆ ನೇಹಾ. ಬ್ರೌನ್ ಅದು. ಗೈಸ್, ಇದು ಬ್ರೌನ್ ತಾನೆ? ಕಮೆಂಟ್ ಮಾಡಿ ಗೈಸ್. ಗೋಲ್ಡ್ ನಾನೇನ್ ತಗೊಂಡಿದ್ದೀನಿ ನೋಡಿ. ಏನದು? ಸ್ಕ್ರಬ್ಬರ್.
ಬಾಡಿ ಸ್ಕ್ರಬ್ ಇದನ್ನ ಹಾಕೊಂಡು ಸ್ನಾನ ಮಾಡಿದ್ರೆ ನಿನ್ ಬಾಡಿಲಿರೋ ಟ್ಯಾನ್ ಎಲ್ಲ ಹೋಗ್ಬಿಡುತ್ತೆ, ಫುಲ್ ಬೆಳ್ಳಗಾಗ್ಬಿಡ್ತೀಯ. ಆಮೇಲೆ ತೆಗೆದು ಸ್ಮೆಲ್ ಮಾಡಿ ನೋಡು ಚೆನ್ನಾಗಿದೆನೇ ಇಲ್ಲ. ನಾನು ಬ್ರೌನ್ ಬ್ಯೂಟಿ ಗೈಸ್. ಅದಕ್ಕೆ ನೀನ್ ಬ್ರೌನ್ ತಂದಿಲ್ಲ, ಬಟ್ ದಿಸ್ ಇಸ್ ನಾಟ್ ಬ್ರೌನ್ ಗೈಸ್. ಇಲ್ಲ ದಟ್ ಇಸ್ ಬ್ರೌನ್ ಆಂಟಿ ಹತ್ರ ಕೇಳಿದ್ದೀನಿ ನಾನು. ಆ ಆಂಟಿ ತಪ್ಪಾಗಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಆ ಆಂಟಿ ಗೊತ್ತಿಲ್ಲ. ಸಮೇತ ಬ್ರೌನ್ ತಂದಿದ್ದೀನಿ. ಈ ಸ್ಮೆಲ್ಲಿಗೆ ತಿನ್ಬೇಕು ಅನ್ಸುತ್ತೆ. ನಿಜ ಸ್ಮೆಲ್ ಮಾಡು ಕಾಫಿ ಅಲ್ಲ, ಜಸ್ಟ್ ಯು ಸ್ಮೆಲ್ ಇಟ್. ರಾಜೇಶ್ ತಿನ್ನೋದ್ರ ಬಾಡಿ ಸ್ಕ್ರಬ್ ಅದು. ಕಾಫಿ ಗೈಸ್ ನೋಡಿ, ಕಾಫಿ. ಬಟ್ ಇದು ಸ್ಕ್ರಬ್ ಮಾಡೋದಂದ್ರೆ ಗೊತ್ತಿಲ್ಲ ನನಗೆ. ಇದ್ರಲ್ಲಿ ನೀರ್ ಬಿಡಬಾರ್ದು, ಅದ್ರಲ್ಲಿ ನೀರ್ ಬಿದ್ರೆ ಫುಲ್ ಹಾಳಾಗೋಗುತ್ತೆ. ಹೌದಾ? ಯು ಶುಡ್ ಟೇಕ್ ಒಂದು ಸ್ಕೂಪ್ ತಗೊಂಡ್ಬಿಟ್ಟು ಕೈಯಲ್ಲಿ ಹಾಕೊಂಡು ನೀರ್ ಮಿಕ್ಸ್ ಮಾಡಿ ಬಾಡಿ ಎಲ್ಲ ಕಡೆ ಹಾಕೋಬೇಕು. ದೆನ್ ನಿಮ್ ಬಾಡಿ ಇರೋ ಟ್ಯಾನ್ ಎಲ್ಲ ಹೋಗುತ್ತೆ, ನಂತರ ವೈಟ್ ಆಗ್ತದೆ. ಓಕೆ, ಸೊ ಐ ಲೈಕ್ ದಿಸ್ ಸಮಥಿಂಗ್ ಯೂನಿಕ್ ಡಿಫರೆಂಟ್ ಆಗಿದೆ ಗೈಸ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೆಳ್ಳಗೆ ಕಾಣಿಸ್ತೀನಿ ಗೈಸ್, ಬೆಳ್ಳಗೆ ಕಾಣಿಸ್ತೀನಿ. ವೈಟ್ ಇದು ರಾಜೇಶ್ ತುಂಬಾ ಇಷ್ಟ ಆಗುತ್ತೆ ಅಂಡ್ ಫೇವರೇಟ್ ಕೂಡ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಫಸ್ಟ್. ಸತ್ಯಾಗ ಗೊತ್ತಿಲ್ಲ. ಹಿಂಗ್ ಮಾಡಿದ್ರೆ ಕಿತ್ತೋಗ್ಬಿಡುತ್ತೆ. ಆ ಆಂಟಿ ಹತ್ರ ಕೇಳಿ, ಆಂಟಿ ವೈಟ್ ಕಲರ್ ಇರೋ ಕೊಡಿ ಅಂತ ಇಸ್ಕೊಟ್ರು, ಹಾಕೊಂಬಿಟ್ಟೆ. ಪಿಂಕ್ ನೇ ಪಿಂಕ್. ಇದು ಪಿಂಕ್ ಅಲ್ಲ, ಬ್ರೌನ್. ಹಲೋ ಮೇಡಮ್, ದಿಸ್ ಇಸ್ ಪಿಂಕ್ ಇನ್ಸೈಡ್. ಸರಿ, ಇದು ಡಾರ್ಕ್ ಅದು ಪಿಂಕ್ ಯಾವ ಅಲ್ಲ colour ಅದು. ಯಾವ ಕಲರ್ ಅದು? ಇದು ಯಾವ ಕಲರ್? ಏನಿದು? ಏನಿದು? ಅಲ್ಲ, ಯಾವ ಕಲರ್ ಇದು? ಬಾಡಿ ವಾಶ್ ಇರ್ಬೇಕೇನೋ. ಲ್ಯಾವೆಂಡರ್ ಪಿಂಕ್. ಇದು ಬಾಡಿಗೆ. ಓ ಥ್ಯಾಂಕ್ ಯು. ಸೊ ಬಾಡಿ ವಾಶ್. ಓಕೆ ಗೈಸ್, ವಿ ಆರ್ ರಿವೀಲಿಂಗ್ ಇವಾಗ ಆರೆಂಜ್ ಕಲರ್ ರಿವೀಲ್. ಎಲ್ಲ ಒಂದೇ ಡೇಲ್ ತಗೊಂಬಂದಿಯ ನೀನು, ಬಳೆ ಶಾಪ್ ಹೋಗ್ಬಿಟ್ಟಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಾ ಎಷ್ಟು ಓಡಾಡಿದೆ ಗೊತ್ತಾ, ಫುಲ್ ಬೆವತ್ಕೊಂಡು ಅಲ್ಲೆಲ್ಲ ಹೇಳ್ತಾ ಇದ್ರೆ ಏನಾಯ್ತಮ್ಮ ಯಾಕೆ ಇಷ್ಟು ಬೆವತ್ಕೊಂತ ಇದೀಯಾ ಅಂತ. ತಲೆ ಸುತ್ತ ಬಿದ್ದಿತ್ತು. ಹಾ, ನೀರು ಕುಡಿಸಿ ಆಂಬ್ಯುಲೆನ್ಸ್ ನ ಕರ್ದ ಅವನು. ಬಾಯ್ ಹೊಡ್ತಾನೆ ಹಚ್ಚಿ. ಆಂಬ್ಯುಲೆನ್ಸ್ ನ ಕರ್ದ. ಬಟ್ ದಿಸ್ ಇಸ್ ನೈಸ್ ನೋ. ಐ This is ಲೈಕ್ nice, no? ದಿಸ್ ಇಸ್ ನೈಸ್. ಪಿಯರ್ ಶಾಂಪೂ ಐ ನೋ. ಬಟ್ ಬಜೆಟ್ Body ಸಿ ನನಗೂ ಅದೇ ತರ ಬಜೆಟ್. ಗೆ- ನನಗೂ 3-4 ಸಾವಿರ ರೂಪಾಯಿ ಬಜೆಟ್ ಕೊಟ್ಟು ನಾನು ತರ್ತಾ ಇದ್ದೆ. ನಿನ್ನ ಹತ್ರ ಅಷ್ಟಿದೆ ಅನ್ನೋದು ಮತ್ತೆ ಅದೇ ಹೇಳೋದು. ಅಲ್ಲ ಬಜೆಟ್ ನೆಕ್ಸ್ಟ್ ಲಾಸ್ಟ್ ಅಂಡ್ ಫೈನಲ್. ನೋಡಿ ಗೈಸ್, ಇಂಪ್ರೆಸ್ ಆಗ್ಬೇಡಿ ಅವ್ರನ್ನ ನೋಡಿ, ಅವ್ರದ್ದು ಬಜೆಟ್ ಜಾಸ್ತಿ ಇದೆ. ಇವಾಗ ಗ್ರೇ ಕಲರ್ ನ ರಿವೀಲ್ ಮಾಡ್ತಾ ಇದ್ದೀನಿ. 3, 2, 1 ಗೋ. ಗ್ರೇ ಇಲ್ಲ ಅದು. ಗ್ರೇ ಇಲ್ಲ, ದೇವರನ್ನ ಎಲ್ಲೂ grey ಇಲ್ಲ ಅದು. ಎಲ್ಲೂ ಗ್ರೇ ಇಲ್ಲ. ದಿಸ್ ಇಸ್ ಗ್ರೇ. ಎಲ್ಲೇ Grey ಅಲ್ಲ ಅದು. ಅಲೋ ಅಣ್ಣ, ಮೇಡಮ್, ಬಂದ್ಬಿಡು ನೀನು. ಯಾವ ಆಂಟಿ ತೆಗೆದು ಆಂಟಿ ಗ್ರೇ ಐಟಮ್ ಕೊಡಿ ಅಂದ್ರೆ ಆಂಟಿ ಇದ್ದಿದ್ ಕೊಟ್ರು ಗ್ರೇ ಅಲ್ಲಿ. ನಂಗೆ ಗೊತ್ತಿಲ್ಲ, ಇವಾಗ ಹೋಗಿ ಗ್ರೇ ತಗೊಂಬ. ನೀವು ಗೈಸ್ ಕಣ್ಣು ಮುಚ್ಕೊಳ್ಳಿ ಗೈಸ್, ಇದು ಗ್ರೇ ಇದು. ಓಕೆನಾ? ಕಣ್ಣು ಮುಚ್ಕೊಳ್ಳಿ. ಆಂಟಿ ಮೋಸ ಮಾಡಿದ್ದಾರೆ ಗೈಸ್. ಸೊ ನೀ ಏನಕ್ಕೆ ಬಂದೆ? ಆಂಟಿ ನಂಬಿ ನಾ ಗ್ರೇ ಕಲರ್ ಅಲ್ಲಿ ಮೋಸ ಹೋಗಿದ್ದೀನಿ. ದರ್ಶನ್, ನಾನು ಸೊ ಎಲ್ಲ ಹೇರ್ ತಗೊಂಡಿದ್ದೀನಿ. ಸೊ ಅಲ್ಲಿಗೂ ಇದಾಯ್ತು ಪ್ಲೀಸ್. ಇಲ್ಲಕ್ಕ, ಅಲ್ಲಿಗೂ ಸಮ ಆಯ್ತು. ಓಕೆನಾ? ಇಲ್ಲ ಅಕ್ಕ. ಇವಾಗ ಬಜೆಟ್ ಸಮ ಆಯ್ತು ಅಂಡ್ ಈ ಕಲರ್ ಸಮ ಆಯ್ತು. ಲೆಟ್ಸ್ ಡಿಸೈಡ್ ಹೂ ಇಸ್ ದ ವಿನ್ನರ್. ಸೊ ಗೈಸ್, ಈಗ ಟವಲ್ ರಿವೀಲ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಗ್ರೇ ಕಲರ್. ಫೈನಲಿ ಅವರು ಒಪ್ಕೊಳ್ತಾ ಇಲ್ಲ. ಓಕೆ ಏನು ಸರ್, ಒಪ್ಕೊಳ್ತಾ ಇಲ್ಲ? Grey colour ಇದು ಗ್ರೇ ಅಂತ ಅವ್ರು ಒಪ್ಕೊಳ್ತಿಲ್ಲ. ನಾವು ಒಪ್ಕೊಳ್ಳೋದೇ ಇಲ್ಲ. ದಿಸ್ ಇಸ್ ಅ ಟವಲ್. ನಾನಿನ್ನ ಸ್ನಾನ ಮಾಡ್ಬಿಟ್ಟು ಹಿಂಗೆ ಹಾಕೊಂಡ್ ಬರ್ತೀನಿ ಇದನ್ನ. ಜೋಕ್ ಮಾಡಕ್ಕೂ ಒಂದು ಇತಿಮಿತಿ ಬೇಕು. ಓಕೆ, ನಿಂಗೆ ಆಗುತ್ತೆ ಅದು? ಚೆನ್ನಾಗಿದೆ. ಐ ಲೈಕ್ ಇಟ್. ಓಪನ್ ಆಗ್ತಿಲ್ಲ. ರಾಜೇಶ್ ಅದು. ನನಗೆ ತುಂಬಾ ಇಷ್ಟ ಆಗಿರುವಂತ 3 ಐಟಮ್ಗಳು ಹೇಳ್ತಿದ್ದೀನಿ. ಒಂದು ಬಂದು ನಂದು ಕೇಸ್, ಯಾಕಂದ್ರೆ ತುಂಬಾ ದಿನದಿಂದ ಸಫರ್ ಮಾಡ್ತಾ ಇದ್ದೆ ಒಂದು ಕೇಸ್ ಹೊಳೋದಕ್ಕೆ, ಮೊಬೈಲ್ ಕೇಸು. ಇದಕ್ಕೆ ತಗೊಳ್ಳೋಗೆಲ್ಲೂ ನಾವು MG ರೋಡ್ ಹತ್ರಲ್ಲ, ಕಮರ್ಷಿಯಲ್ ಸ್ಟ್ರೀಟ್ ಹೋಗಿದ್ವಿ, ಅಲ್ಲ, ಚರ್ಚ್ ಸ್ಟ್ರೀಟ್. ಚರ್ಚ್ ಸ್ಟ್ರೀಟ್. ಅಲ್ಲಿ ಹೋಗಿನ ನಾನು ಪರ್ಚೇಸ್ ಮಾಡೋಕೆ ಆಗಲೇ ಇಲ್ಲ, ಯಾಕಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಐ ಆಮ್ ಸ್ಯಾಟಿಸ್ಫೈಡ್. ಸೊ ದಿಸ್ ಇಸ್ ವೆರಿ ಹೆಲ್ಪ್ಫುಲ್. ಐ ಮೀನ್ ಎವ್ರಿಥಿಂಗ್ ಇಸ್ ಹೆಲ್ಪ್ಫುಲ್, ಬಟ್ ಇದು ತುಂಬ ಟಚಿಂಗ್ ಆಗಿತ್ತು ನನಗೆ. ಸೊ ಐ ಗಾಟ್ ಮೈ ಕೇಸ್ ಫೈನಲಿ. ಆ್ಯಂಡ್ ಸೆಕೆಂಡ್ ಥಿಂಗ್, I like food a lot, so this I loved more. And something unique, something different which I never tried in my life. ಏನ್ ತರ್ಲಿ ನಾನು? ಪ್ಯಾಂಟ್ So ತಗೊಂಡ್ರೆ ಮತ್ತೆ ಬಟ್ಟೆ ಆಗುತ್ತೆ. it's something unique ಆಗಿ ಅನಿಸ್ತು. ಥಾಟ್ಫುಲ್ ಅನ್ಸಿರೋದು, ಕೊಡ್ಬೇಕಾಗಿರೋದು ಇದು ಅನಿಸ್ತು. Okay. ಯಾಕಂದ್ರೆ ಬೀಯಿಂಗ್ ಬಾಯ್, ಅಕ್ಕ ತಂಗಿ ಯಾರಿಗೂ ಏನು ಇಲ್ಲಿವರೆಗೂ ಏನೂ ತಗೊಂಬಂದಿಲ್ಲ. ಈವನ್ ಗರ್ಲ್ ಫ್ರೆಂಡ್ ಏನೂ ತಗೊಂಡಿಲ್ಲ. ಅವನು ಫಸ್ಟ್ ಟೈಮ್ ಬಳೆ ತಂದಿದ್ದಾನೆ. ಇಟ್ಸ್ ರಿಯಲಿ ಥಾಟ್ಫುಲ್. ನಂಗೆ ತುಂಬ ಇಷ್ಟ ಆಯಿತು. ಇದು ಇಷ್ಟ ಆಯಿತು. ಸ್ವಲ್ಪ ಇದು ನನ್ನ ಟೈಪ್ ಇದೆ, ಜಾತ್ರೆ ಟೈಪ್. ನಾನು ಸ್ವಲ್ಪ ಜಾತ್ರೆ. ದಿಸ್ ಈಸ್ ಮೈ 2 ಫೇವ್ರೇಟ್.
ಓಕೆ ಹಂಗೆ ನೋಡೋದಾಗಿದ್ರೆ ನನ್ನ ಕಡೆ 3 ಅವರ ಫೇವ್ರೇಟ್ ಇದೆ. ದರ್ಶನ್ ಅದನ್ನೆಲ್ಲ ಬಾಡಿಗೆ ತೊಗೊಂಡು ವಾಪಸ್ ಕೊಟ್ಟು ಬಂದ್ಬಿಡು. ನಿಜ ಹೇಳು. ಮತ್ತೇನು ಅದೆಲ್ಲ ಇಷ್ಟ ಆಗಿಲ್ಲ ಅಂತಲ್ಲ, ಕಾಸ್ಟ್ಲಿ ಅದೆಲ್ಲ ಇಷ್ಟ ಆಯ್ತು. ಅಂದ್ರೆ ಜಾಸ್ತಿ ಟಚಿಂಗ್ ಆಗಿರೋ ಹಂಗೆ ನೋಡೋದಾಗ ಎಲ್ಲ ಇಷ್ಟ ಆಯ್ತು. ಬೋಸ್ ಸಿಕ್ಕಿದ್ರೆ ಏನ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಸೊ ನನಗೆ ಜಾಸ್ತಿ ಇನ್ನೊಂದು ಇಷ್ಟ ಆಗಿರೋದಿದ್ರೆ ತಗೊಂಡ್ಬಂದ್ಬಿಡು. ಇನ್ನೊಂದು ಐಟಮ್ ಇದೆಯಾ? ನನ್ನ ಕೈಯಿಂದ ಮುಟ್ಟಬಾರ್ದು, ಮುಟ್ತಾ ಇದೆ. ಏಯ್ ಇವಾಗ 4 ಐಟಮ್ ಆಯ್ತು ಗಾಯ್ಸ್. ಎಗ್ ಪಫ್ ನಾನಿಕ್ಕಿದ ಮೊಟ್ಟೆನೇ ಅದು. ನಿಂತಿದ್ದ ಕಾವು ಕೊಟ್ಟಿಲ್ಲ ಇನ್ನು, ಬಿಸಿ ಇದೆ ನೋಡು ಅದಕ್ಕೆ. ಹೌದಾ? ಬೆಚ್ಚಗಿದ್ಯಾ? ಮಾಡೋಣ ಇವಾಗ, ಓಕೆನಾ? ಓಕೆ, ದರ್ಶನ್ ಮೊಟ್ಟೆ ಗೈಸ್ ಇದು. ಸೊ ಗೈಸ್, ಈಗ ನನಗೆ ಇಷ್ಟವಾದಂಥ ಒಂದು 4 ಐಟಮ್ ತಂದಿದ್ದಾರೆ. ಓಕೆ, 4 ಐಟಮ್ ತುಂಬ ಇಷ್ಟ ಆಯಿತು ನನಗೆ. ಈ ಎಲ್ಲ ಐಟಮ್ಗಳು ಇಷ್ಟ ಆಯಿತು, ಬಟ್ ಇಟ್ಸ್ ನಾರ್ಮಲ್. ಆ್ಯಂಡ್ ನಾ ತಂದಿರೋ ಐಟಮಲ್ಲಿ ನೇಹಾಗೆ ಇದು ಮತ್ತು ಇದು ಜಾಸ್ತಿ ಇಷ್ಟ ಆಗಿರೋದ್ರಿಂದ 2 ಐಟಮ್ ನಾನು ಸೋತೆ, ಅವ್ರು ಗೆದ್ದರು. क्या बात है सर, क्या बात है सर, क्या बात है, ये बात है, अरे सर क्या बात है. ಓಕೆ, ಇವಾಗ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡೆ, ಆದರೆ ಒಂದು ಕಾಫಿ ಕೊಡ್ದು ಎಂಡ್ ಮಾಡೋಣ ಗೈಸ್. 50 ಚೆನ್ನಾಗಿರುತ್ತೆ. ರೂಪಾಯಿ ಕಾಫಿ ಕೊಡಿಸ್ಬಿಡೋಣ. 3 ಜನಕ್ಕೆ ಕಾಫಿ ಕೊಡ್ತೀನಿ ಇವಾಗ. ನೋಡಿ ಗೈಸ್, ಒಂದು ವ್ಲಾಗ್ ಎಷ್ಟು ಕಾಸ್ಟ್ಲಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೋಸ ದರ್ಶನ್ ಇದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಗಂಟೆ ಹೊಡಿ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಸೊ ಗೈಸ್, ಫೋನ್ ಕೀಸ್ ರಿವೀಲಿಂಗ್ ಟೈಮ್. ಸೊ ಚೆನ್ನಾಗಿದೆ, ಐ ಲೈಕ್ ಇಟ್. ಸೊ ಹೋಗಿ ಮತ್ತೆ ಶಾಪಲ್ಲಿ ಹೋಗಿ ಸ್ವಲ್ಪ ಐಟಮ್ ಎಕ್ಸ್ಚೇಂಜ್ ಮಾಡಿಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಬಂದವ್ರೆ. ಸ್ಯಾಟಿಸ್ಫೈಡ್ ನಾವು, ರೈಟ್? ಓಕೆ, ಅದೇ ಹೇರ್ ಕ್ಲಿಪ್ಪೆಲ್ಲ ಐತಲ್ಲ ಸ್ವಲ್ಪ ಚೇಂಜ್ ಮಾಡಿ ಈ ಥರದ್ದೆಲ್ಲ ತೊಗೊಂಡ್ರು. ಆ್ಯಂಡ್ ನೇಲ್ ಪಾಲಿಶು ಚೇಂಜ್ ಮಾಡ್ಕೊಂಡ್ರು, ಇದು ಎಕ್ಸ್ಟ್ರಾ ಒಂದು ತೊಗೊಂಡ್ರು ಹಾಗೆ. ಆ್ಯಂಡ್ ಬಂದು ಇವಾಗ ಕಾಫಿ ಅಂಗಡಿಗೆ ಕಾಫಿ ಕುಡಿಯೋದಕ್ಕೆ. ಸೊ ಗೈಸ್, ನಾವಿವಾಗ ಕಾಫಿ ಕುಡಿಯೋ ಟೈಮು. ಇದು ಕುಡಿದು ಸೂಪರಾಗಿ ಕ್ಲಾಸ್ ಎಲ್ಲ ತೊಗೊಂಡು ಮನೆಗೆ ಕಾಸ್ಕೊಳ್ತೀವಿ. ಸೊ ನೀವು ವ್ಲಾಗ್ ನೋಡಿ ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೊಂದು ಕಂಟೆಂಟ್ ಸಿಗ್ತಾ ಇರ್ತೀನಿ. ಅಲ್ಲಿ ತನಕ ಸೈನಿಂಗ್ ಔಟ್, ಪೀಸ್.